ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ದೇವೇಗೌಡರು ಮತ್ತು ಅವರ ಕುಟುಂಬಕ್ಕೆ ನಾನು ಚಿರಋಣಿಯಾಗಿರೋನು. ಹಾಗಾಗಿ ಯಾವುದೇ ಪಕ್ಷದ ಜೊತೆ ದೇವೇಗೌಡರಾಗಲಿ ಸನ್ಮಾನ್ಯ ರೇವಣ್ಣವರು ಕುಮಾರಣ್ಣವರು ಯಾವ ರೀತಿ ಅವರು ನಿಲುವನ್ನು ತಗೊಂತಾರೆ ಆ ನಿಲುವಿನಲ್ಲಿ ಅವ್ರ ಜೊತೆ ನಾನು ನಿಲ್ತೀನಿ ಸರ್. ಇಲ್ಲ, ಪ್ರಜ್ವಲ್ ಅವರೇ ನಮ್ಮ ಲೋಕಸಭಾ ಅಭ್ಯರ್ಥಿ ಸರ್. ಬದಲಾವಣೆ ಇಲ್ಲ ಸರ್. ಸರ್, ಅವ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆದರೆ ನಮ್ಮ ಹಾಸನ ಜಿಲ್ಲೆ JDSನ ಭಾಳಷ್ಟು ಗೊತ್ತಿದೆ ತಮಗೆ. JDS ಬೆಂಬಲಿತ ನಮ್ಮ JDS ಹಾಸನ ಜಿಲ್ಲೆ. ಹಾಗಾಗಿ ಇದು ಶಾಸಕರು ಕೂಡ ನಾವೇ ಹೆಚ್ಚಿನ ಸಂಖ್ಯೆಯಲ್ಲಿರೋದು. ಮತ್ತು ಹಿಂದಿನಿಂದಲೂ ದೇವೇಗೌಡರು ಅಂದರೆ ನಮ್ಮ ಎಲ್ಲ ಒಂದು ಕಡೆ ರಾಷ್ಟ್ರದಲ್ಲಿರ್ಬೋದು ಮತ್ತು ವಿಶ್ವದಲ್ಲೇ ಒಂದು ದೇವೇಗೌಡರು ನಮ್ಮ ಹಾಸನ ಪತ್ರಿಸಿದಂಥ ಹಿರಿಯರು. ಹಾಗಾಗಿ ಹಾಸನ ಜಿಲ್ಲೆ ನಮ್ಮ ಲೋಕಸಭೆ ಇದಕ್ಕೆ ನಮಗೆ ನಮ್ಮ ಪಕ್ಷಕ್ಕೆ ಟಿಕೆಟ್ನ ಕೊಡ್ತಾರೆ. ಸರ್, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ದೇವೇಗೌಡರು ಮತ್ತು ಅವರ ಕುಟುಂಬಕ್ಕೆ ನಾನು ಚಿರಋಣಿಯಾಗಿರೋನು. ಹಾಗಾಗಿ ಯಾವುದೇ ಪಕ್ಷದ ಜೊತೆ ದೇವೇಗೌಡರಾಗಲಿ ಸನ್ಮಾನ್ಯ ರೇವಣ್ಣವರು ಕುಮಾರಣ್ಣವರು ಯಾವ ರೀತಿ ಅವರು ನಿಲುವನ್ನು ತಗೊಂತಾರೆ ಆ ನಿಲುವಿನಲ್ಲಿ ಅವ್ರ ಜೊತೆ ನಾನು ನಿಲ್ತೀನಿ ಸರ್. ಇಲ್ಲ, ಪ್ರಜ್ವಲ್ ಅವರೇ ನಮ್ಮ ಲೋಕಸಭಾ ಅಭ್ಯರ್ಥಿ ಸರ್. ಬದಲಾವಣೆ ಇಲ್ಲ ಸರ್. ಸರ್, ಅವ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆದರೆ ನಮ್ಮ ಹಾಸನ ಜಿಲ್ಲೆ JDSನ ಭಾಳಷ್ಟು ಗೊತ್ತಿದೆ ತಮಗೆ. JDS ಬೆಂಬಲಿತ ನಮ್ಮ JDS ಹಾಸನ ಜಿಲ್ಲೆ. ಹಾಗಾಗಿ ಇದು ಶಾಸಕರು ಕೂಡ ನಾವೇ ಹೆಚ್ಚಿನ ಸಂಖ್ಯೆಯಲ್ಲಿರೋದು. ಮತ್ತು ಹಿಂದಿನಿಂದಲೂ ದೇವೇಗೌಡರು ಅಂದರೆ ನಮ್ಮ ಎಲ್ಲ ಒಂದು ಕಡೆ ರಾಷ್ಟ್ರದಲ್ಲಿರ್ಬೋದು ಮತ್ತು ವಿಶ್ವದಲ್ಲೇ ಒಂದು ದೇವೇಗೌಡರು ನಮ್ಮ ಹಾಸನ ಪತ್ರಿಸಿದಂಥ ಹಿರಿಯರು. ಹಾಗಾಗಿ ಹಾಸನ ಜಿಲ್ಲೆ ನಮ್ಮ ಲೋಕಸಭೆ ಇದಕ್ಕೆ ನಮಗೆ ನಮ್ಮ ಪಕ್ಷಕ್ಕೆ ಟಿಕೆಟ್ನ ಕೊಡ್ತಾರೆ. ಸರ್, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ದೇವೇಗೌಡರು ಮತ್ತು ಅವರ ಕುಟುಂಬಕ್ಕೆ ನಾನು ಚಿರಋಣಿಯಾಗಿರೋನು. ಹಾಗಾಗಿ ಯಾವುದೇ ಪಕ್ಷದ ಜೊತೆ ದೇವೇಗೌಡರಾಗಲಿ ಸನ್ಮಾನ್ಯ ರೇವಣ್ಣವರು ಕುಮಾರಣ್ಣವರು ಯಾವ ರೀತಿ ಅವರು ನಿಲುವನ್ನು ತಗೊಂತಾರೆ ಆ ನಿಲುವಿನಲ್ಲಿ ಅವ್ರ ಜೊತೆ ನಾನು ನಿಲ್ತೀನಿ ಸರ್. ಇಲ್ಲ, ಪ್ರಜ್ವಲ್ ಅವರೇ ನಮ್ಮ ಲೋಕಸಭಾ ಅಭ್ಯರ್ಥಿ ಸರ್. ಬದಲಾವಣೆ ಇಲ್ಲ ಸರ್. ಸರ್, ಅವ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆದರೆ ನಮ್ಮ ಹಾಸನ ಜಿಲ್ಲೆ JDSನ ಭಾಳಷ್ಟು ಗೊತ್ತಿದೆ ತಮಗೆ. JDS ಬೆಂಬಲಿತ ನಮ್ಮ JDS ಹಾಸನ ಜಿಲ್ಲೆ. ಹಾಗಾಗಿ ಇದು ಶಾಸಕರು ಕೂಡ ನಾವೇ ಹೆಚ್ಚಿನ ಸಂಖ್ಯೆಯಲ್ಲಿರೋದು. ಮತ್ತು ಹಿಂದಿನಿಂದಲೂ ದೇವೇಗೌಡರು ಅಂದರೆ ನಮ್ಮ ಎಲ್ಲ ಒಂದು ಕಡೆ ರಾಷ್ಟ್ರದಲ್ಲಿರ್ಬೋದು ಮತ್ತು ವಿಶ್ವದಲ್ಲೇ ಒಂದು ದೇವೇಗೌಡರು ನಮ್ಮ ಹಾಸನ ಪತ್ರಿಸಿದಂಥ ಹಿರಿಯರು. ಹಾಗಾಗಿ ಹಾಸನ ಜಿಲ್ಲೆ ನಮ್ಮ ಲೋಕಸಭೆ ಇದಕ್ಕೆ ನಮಗೆ ನಮ್ಮ ಪಕ್ಷಕ್ಕೆ ಟಿಕೆಟ್ನ ಕೊಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.